ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ನಮ್ಮ ದಾವಡಿ ಜಾಕಿ ಅರುಣ್ ಅಂದ್ಬಿಟ್ಟು ಏನಂದ್ರೆ ಕಳ್ಳಿಪಟ್ಟ, ಆರ್ಕಳ್ಳಿಪಟ್ಟ. ಇದು ಬೂರಿ ಬಂದು ಶೋಕ್ದಾರ್ ಸವಾಲ್ಗೆ ಸೆಕೆಂಡ್ ರೌಂಡ್ಗೆ ಅಕ್ಕಿ ಆಡಿದ್ದು. ಅದಾದ್ಮೇಲೆ ಬನಶಂಕರಿ ಫಸ್ಟ್ ರೌಂಡ್ಗೆ. ಆ ಟೋಟಲ್ ಟೈಮಿಂಗ್ಸ್ 6 ಅವರ್ 15 ನಿಮಿಷ ಆಡಿದ್ದು. ಜೀವನಣ್ಣ ನಮ್ಮ ಬಾಸು ಅವ್ರಿಗೆ ಕೊಟ್ಟಿರೋ ಅಕ್ಕಿನೇ ನಮ್ಮ ಹತ್ರ ಅಕ್ಕಿ ಆಡಿರೋದು. ಇಲ್ಲ ಅಂದ್ರೆ ನಾವು ಫುಲ್ ಜೀರೋ ಆಗ್ಬಿಡ್ತಾ ಇದ್ವಿ. ಅಕ್ಕಿ ಕೊಟ್ಟಿಲ್ಲ ಅಂದಿದ್ರೆ. ಸೂಪರ್ ಆಗಿ ಅಣ್ಣ, ಏನು ಬೇಡ, ಎಂತೂ ಬೇಡ, ಬರೀ ಕಡಲೆ ಬೀಜದಲ್ಲಿ ಅಕ್ಕಿ ಆಡ್ತದಂದ್ರೆ ಅವ್ರ ಅಕ್ಕಿಲ್ ಮಾತ್ರ ಸಾಧ್ಯ. ನೋಡಿರೋ ಮಟ್ಟಿಗೆ ಅಕ್ಕಿ 3 ಕಳೆ ಬೀಜ 4 ಕಳೆ ಬೀಜದಲ್ಲಿ 10 ಅವರ್ 11 ಅವರ್ ಹೋಗಂತ ಅಕ್ಕಿ ಅಂದ್ರೆ ನಮ್ಮ ಸ್ಟೀವನ್ ಅಣ್ಣ ಅವ್ರದ್ದೆ. ಇದು ಗೇಮೇ ಸೂಪರ್ ಹೇಳ್ಬೇಕಂದ್ರೆ. ಇದಕ್ಕೆ ಅಪ್ಪ ಬಂದು ಒಂದು 575 ಗಂಡ ಅಂತ ಹೇಳ್ಬಿಟ್ಟು ನಮ್ಮ ಗಿರೀಶ್ ಅಣ್ಣ ಅವ್ರದ್ದು ಗಂಡು, ನಮ್ದು ಕತಂಗ್ ಹೆಣ್ಣು. ಇದ್ರಲ್ಲಿ ಗೇಮ್ ಮಾಡೋದ್ ಮಾತ್ರ ಅಲ್ಟಿಮೇಟ್. 13 ಅವರ್ ಆಡಿದೆ. 13 ಅವರ್ 38 ನಿಮಿಷ ಉಡನ್ ಗಾಡಿರೋದು ಅಕ್ಕಿ. ಒಳ್ಳೆ ಆಟ ಅಣ್ಣ, ಸೂಪರ್ ಆಟ, 2 ಮಾತಿಲ್ಲ. ಯಾಕಂದ್ರೆ ನಾವು ಏನೋ ಹೇಳಿರೋರು ನೋಡಿರೋರು ಎಲ್ಲ ಹೇಳ್ತಾ ಇದ್ರು, ಅಕ್ಕಿ ಕೆರೆ ಮೇಲೆ ಆಡ್ತದೆ, ಹುಲ್ ಮೇಲೆಲ್ಲ ತೇಚ್ಕೊಂಡು ಆಡ್ತದೆ ಅಕ್ಕಿ ಅಂತ ಅಂದ್ರು. ನಾವು ನೋಡಿರ್ಲಿಲ್ಲ. ಈ ಅಕ್ಕಿ ಬಂದು ನಮ್ಗೆ ಲೈವ್ ಆಗೆಲ್ಲ ತೋರಿಸ್ಕೊಟ್ಬಿಡ್ತು ಅಕ್ಕಿ. ಸೂಪರ್ ಆಟ ಅಣ್ಣ, ಒಳ್ಳೆ ಕೆರೆ ಮೇಲೆ ಒಂದೇ ಸ್ಟ್ರೆಚ್ 700 ಮೀಟರ್ ಹೊಡಿತದೆ. ಫ್ರೆಂಡ್ಸ್, ಇದು ಚೀನಿಯಲ್ಲಿ ಪಟ್ಟ. ಇದು ಈ ಪಟ್ಟ ಸೀಲಿಗೆ ಬಿಟ್ಟಿದ್ರು ನಮ್ಗೆ ಗೊತ್ತಿರೋರು. ಆಡಿದ ಟೈಮ್ ಬಂದ್ಬಿಟ್ಟು 4 ಗಂಟೆ ಚಿಲ್ಲರೆ. ಬಾಲದ ಮೇಲೆ ಸೀಲು ಇದೆ, ಅದು ಡೀಟೇಲ್ ತೋರಿಸ್ತೀನಿ. ಬಾಜಿನೂ ಅಷ್ಟೇ, ಕಂಟ್ರೋಲ್ ಬಾಜಿ. ದೂರಾಪಾರ ಒಂದು 20-25 ನಿಮಿಷ ದೂರಾಪಾರ ಹೋಗ್ಬಿಟ್ಟು ಬರುತ್ತೆ. ಪಟ್ಟ ಇನ್ನೂ ಆಡಿರೋದು. ಅವತ್ತು ಮಳೆ ಇದ್ದಿದ್ದಕ್ಕೆ ಅಕ್ಕಿ ಟೈಮಿಂಗ್ ಜಾಸ್ತಿ ಮಾಡಿಲ್ಲ. ಒಂದು 4 ಗಂಟೆ ಚಿಲ್ಲರೆ ಸೀಲ್ಗೆ ಆಡ್ಬಿಟ್ಟು ಫಿನಿಶಿಂಗ್ ಮಾಡಿದ್ದಿದ್ದು ಅಕ್ಕಿ. ಬೆಂಗಳೂರವ್ರು ಬೇಕಂದ್ರೂ ಇಸ್ಕೊಬೋದು, ಆಚೆ ಊರವ್ರು ಬೇಕಾದ್ರೂ ಇಸ್ಕೊಬೋದು. ಏನಂದರೆ ಅಕ್ಕಿ ಬೆಂಗಳೂರವ್ರು ಇಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ದಿನ ಕಳ್ಳ ಮಾಡಬೇಕು. ಯಾಕಂದರೆ ಬೆಂಗಳೂರಲ್ಲಿ ಬಿಟ್ಟರೆ ಅಕ್ಕಿ ಸೀದಾ ಮನೆ ಹುಡ್ಕೋ ಸ್ಟಾರ್ಟ್ ಮಾಡುತ್ತೆ. ಆಚೆ ಊರವ್ರು ಇಸ್ಕೊಂಡ್ರೆ 10 ದಿನದಲ್ಲೆಲ್ಲ ಅಕ್ಕಿನ ಹಾರಿಸ್ಕೊಳ್ಳೋಕೆ ರೆಡಿ ಮಾಡ್ಕೊಬೋದು. ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಎಲ್ಲ ನೋಡ್ಬೋದು. ಸೂಪರ್ ಕ್ಲಾಸ್ ಆಗಿರುತ್ತೆ. ಹೆಣ್ಪಟ್ಟ ಚೀನಿಯಲ್ಲಿ ಆರಾಮಾಗಿ ಈ ವರ್ಷ ಸೀಲಿಗೆ ಬಿಡ್ಕೊಬೋದು. 4 ಗಂಟೆ ಆಲ್ರೆಡಿ ಸೀಲ್ಗೆ ಆಡಿರೋ ಅಕ್ಕಿ ಇದು. ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ, ಸೂಪರಾಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ಎಲ್ಲ ತುಂಬ ಚೇಂಜಸ್ ಬರಬೇಕು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 2000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಯಾರಿಗೆ ಬೇಕು ಅಂದ್ರೂ ನನಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಆಚೆ ಊರವ್ರಿಗಂದರೆ 10 ದಿನದಲ್ಲೆಲ್ಲ ಬಿಡ್ಕೊಬೋದು. ಬೆಂಗಳೂರವ್ರು ಅಂದರೆ ಒಂದು 15-20 ದಿನ ಕಳ್ಳ ಮಾಡ್ಕೊಳ್ಳೋಕ್ಕೆ ಟೈಮ್ ಎತ್ಕೊಳ್ಳಿ. ಬೇಗ ಬಿಡೋಕ್ಕೆ ಹೋಗ್ಬಿಡಿ, ಅಕ್ಕಿ ಮನೆ ಹುಡ್ಕೋ ಸ್ಟಾರ್ಟ್ ಮಾಡುತ್ತೆ. ಫ್ರೆಂಡ್ಸ್, ಈಗೇನು ಜಸ್ಟ್ ಚೀನಿ ಪಟ್ಟ ತರಿಸ್ದೆ. ಸಿಂಗಲ್ ಟೈಲು ಚಡಿ ಬಾಲ. ಇಲ್ಲಿ ನೋಡ್ಬೋದು ಸೀಲು ಇದೆ ಕರೆಕ್ಟಾಗಿ. ಇಲ್ಲಿ ನೋಡಿದ್ರೆ ಇಲ್ಲಿ ಗೊತ್ತಾಗತ್ತೆ ನೋಡಿ, ಸೀಲ್ ಹೊಡಿಸಿದ್ದು ಅಕ್ಕಿ. ಜುಲೈ 1ನೇ ತಾರೀಕಿಗೆ ಹಾರಿಸಿದ್ದು ಅಕ್ಕಿ. ಇದು ಸೀಲ್ಗೆ 4 ಗಂಟೆ ಚಿಲ್ಲರೆ ಆಡಿರೋ ಅಕ್ಕಿ. ಚುಪ್ ತಿರಿ, ಉದ್ದ ತಿರಿ, ತಿರಿಗಳೆಲ್ಲ ನೋಡ್ಬೋದು. ಫುಲ್ ತಿರಿಗಳಿದೆ. 2 ಸೈಡು ತಿರಿ ನೋಡ್ಕೊಳ್ಳಿ. 2 ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸು ಚಡಿ ಶೇಪು ನಿಂತಾಗಲೇ ನೋಡಿರ್ತೀರ, ಸಕ್ಕ ಚಡಿ ಶೇಪಲ್ಲಿರುತ್ತೆ. ಮೀಡಿಯಮ್ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಹಾರಿಸ್ಕೊಳ್ಳೋ ಕಣ್ಣಲ್ಲಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ. ಪೂರ್ತಿ ಕಣ್ಣು ಹಾರಿಸ್ಕೊಳ್ಳೋ ಕಣ್ಣಲ್ಲಿರುತ್ತೆ. ಚೀನಿಯಲ್ಲಿ ಹೆಣ್ಣು. ರಿಂಗ್ ನಂಬರ್ 3224. ಫ್ರೆಂಡ್ಸ್, ಇದು ಗುಲ್ದಾರ್ ಗಂಡು. ಸೀಲಿಗೆ ಬಿಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಗಂಡು. ಬೆಂಗಳೂರವ್ರಿಗೆ ಒಳ್ಳೆ ಲಾಂಗ್ ಟೈಮ್ ಕೊಡುತ್ತೆ. ಯಾಕಂದರೆ ಇದು ಹಳ್ಳಿಯಲ್ಲಿ ಹಾರಿರೋ ಗಂಡಿದು. ಸಿಟಿಯಲ್ಲಿ ಬಿಟ್ಟರೆ ಅಕ್ಕಿ ಆಟೋಮೆಟಿಕ್ಕಾಗಿ ಲಾಂಗ್ ಟೈಮ್ ಬಂದ್ಬಿಡುತ್ತೆ. ಹಳ್ಳಿಯಲ್ಲೇ ಇದು 4-4.25 ಗಂಟೆ ಹಿಂಗೆ ಹಾರಿರೋ ಅಕ್ಕಿ ಇದು. ಸಿಟಿಯಲ್ಲಿ ಬಿಟ್ಟರೆ 6 ಗಂಟೆಯಿಂದ 7 ಗಂಟೆ ಮೇಲೆ ಬರುತ್ತೆ. ಯಾರೇ ಅಕ್ಕಿನ ಟೂರ್ನಮೆಂಟ್ಗೆ 5 ಅವರ್ ಹಾರಿಸಿದ್ರೂ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಕಪ್ಪು ಧೂಮ ಅಲ್ಲಿ ಗಂಡು. ಲಾಲ್ ಕಟ್ಟೆಲ್ಲ ಹೆವಿ ಇರುತ್ತೆ. ಯಾಕಂದರೆ ಗುಲ್ದಾರ್ಗಳ ಮೇಲೆ ಮಾಡಿಸಿರೋ ಅಕ್ಕಿ ಇದು. ಸ್ಟ್ಯಾಂಡಿಂಗ್ ಸ್ಟೈಲೇ ನೋಡ್ಬೋದು, ಟಾಪ್ ಕ್ವಾಲಿಟಿ ಇರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಅಕ್ಕಿ ಕಂಡೀಷನ್, ಕ್ವಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ. ಇವಾಗ ಸೀಸನ್ ಎಂಡಿಂಗಲ್ಲಿ ಬಿಡ್ಕೊಳ್ಳೋರ್ಗಂತೂ ತುಂಬ ಟಾಪ್ ಕ್ಲಾಸ್ ಗಂಡಾಗುತ್ತೆ. ಬಾಜಿ ಬಂದ್ಬಿಟ್ಟು 2-3 ಬಾಜಿ. ಪಲ್ಲ ಬಂದ್ಬಿಟ್ಟು 25-30 ನಿಮಿಷ ಪಲ್ಲ ಹೋಗುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್, ಕ್ವಾಲಿಟೀಸ್ ನೋಡ್ಬೋದು, ಟಾಪ್ ಕ್ಲಾಸ್ ಆಗಿರುತ್ತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಗಂಟು ತೋರಿಸ್ದೆ. 1.5 ಬಾಲ ಲೆಕ್ಕ ಬರುತ್ತೆ. ಇಲ್ಲಿ ನೋಡ್ಬೋದು ಬಾಲ ಎಲ್ಲ ಕಿತ್ಕೊಟ್ಟಿದ್ದು ಬರ್ತಾ ಇದೆ ಬಾಲ.
ಮುಕ್ಕಾಲು ಭಾಗ ಬಂದಿದೆ, ಇನ್ನು ಕಾಲು ಭಾಗ ಬರಬೇಕು. ಶುಕ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಹೆವಿ ಲಾಲ್ ಕಟ್ ಇರುತ್ತೆ. ವೈಬ್ರೇಷನ್ ನೋಡ್ಬೋದು, ಒಳ್ಳೆ ವೈಬ್ರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್ ಸೂಪರ್ ಆಗಿರುತ್ತೆ. ಎರಡು ಸೈಡು ತಿರಿಗಳು ನೋಡ್ಕೊಳ್ಳಿ, ಎರಡು ಸೈಡು ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಕೊಳ್ಳಿ, ಮತ್ತು ವೈಬ್ರೇಷನ್ ಎರಡು ಕಡೆನೂ ತುಂಬ ಚೆನ್ನಾಗಿದೆ. ಲೆಂತ್ ವೈಸು, ಚಡಿ ಶೇಪು, ಮೀಡಿಯಮ್ ಇದೆ, ಇವೆಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ. 1.5 ದಸ್ತದ ಗಂಡು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಲೈಟಾಗಿ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಲೈಟಾಗಿ ಹರ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಒಳ್ಳೆ ಕ್ವಾಲಿಟೀಸ್ ಮಾಡ್ತಾ ಇರುತ್ತೆ. ಅನಾರಿ ಅನ್ನೋದು ನೋಡ್ಬೋದು, ಲೈಟಾಗಿ ಅಲ್ಲಿ ಚುಕ್ಕೆಗಳಿದೆ. ಬಿಡ್ಕೊಳ್ಳೋರ್ಗಂತೂ ಸೂಪರ್ ಅಕ್ಕಿ ಆಗುತ್ತೆ. ಮತ್ತು ತಲೆ ಮೇಲೆ ನೋಡ್ಬೋದು ಒಂದೇ ಒಂದು ಬಿಳೆ ಕಚ್ಬಿಟ್ಟಿದೆ, ಯಾಕಂದರೆ ಗುಲ್ದಾರ್ಗೂ ಆನೆಕಲ್ಗೂ ಮಾಡಿಸಿರೋ ಪಟ್ಟ ಇದು. ರಿಂಗ್ ನಂಬರ್ 1497. ಫ್ರೆಂಡ್ಸ್, ಫಸ್ಟು ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಚಡಿ ಶೇಪು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿ ಅಕ್ಕಿ. ಈ ಅಕ್ಕಿ ಬಂದ್ಬಿಟ್ಟು ಹಳ್ಳಿಯಲ್ಲಿ ಹಾರಿರೋ ಅಕ್ಕಿ ಇದು. ಬಾಜಿ ಬಂದ್ಬಿಟ್ಟು 2-3 ಬಾಜಿ. ಪಲ್ಲ ಬಂದ್ಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೋಗುತ್ತೆ. ಆಡಿರೋ ಟೈಮ್ ಬಂದ್ಬಿಟ್ಟು 4:30 5 ಗಂಟೆ ಹಾರಿರೋ ಅಕ್ಕಿ. ಸಿಟಿಯಲ್ಲಿ ಬಿಡ್ಕೊಂಡ್ರೆ ಅಕ್ಕಿ ಇನ್ನೂ ಟೈಮಿಂಗು ಜಾಸ್ತಿ ಆಗುತ್ತೆ. ಬೆಂಗಳೂರವ್ರಿಗಂತೂ ಒಳ್ಳೆ ಅಕ್ಕಿ ಆಗುತ್ತೆ. ಪ್ಲಸ್ಸು ಆಚೆ ಊರವ್ರಿಗೂ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಸೀಲಿಗೆ ಬಿಡ್ಕೊಳ್ಳೋಕ್ಕೆ ಟಾಪ್ ಕ್ಲಾಸ್ ಅಕ್ಕಿ. ಆನೆಕಲ್ ರೇಗ್ದಾರಲ್ಲಿ ಮಾಡಿಸಿರೋ ಅಕ್ಕಿ. ಬಣ್ಣ ಬಂದ್ಬಿಟ್ಟು ಹಳೇ ಲೈನ್ ಬಣ್ಣಗಳು ಯಾವ ಟೈಪಲ್ಲಿ ಬರುತ್ತೆ ಆ ಟೈಪಲ್ಲಿ ಹಳೇ ಲೈನ್ ಬಣ್ಣ ಬಂದಿದೆ. ಬಿಡ್ಕೊಳ್ಳೋಕ್ಕಂತೂ ಸೂಪರ್ ಕ್ವಾಲಿಟಿ ಅಕ್ಕಿ. ನಿಂತ್ಕೊಳ್ಳೋ ಶೇಪು ಸ್ಟೈಲು ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಜಾತಿ ಮಾಡ್ಕೊಳ್ಳೋಕ್ಕೂ ಅಕ್ಕಿ ಟಾಪ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಯಾರೇ ಈ ಗಣ್ಣ ಟೂರ್ನಮೆಂಟ್ಗೆ 5 ಅವರ್ ಆರ್ಸರ್ನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಕ್ವಾಲಿಟೀಸ್, ಕಂಡೀಷನ್ ನೋಡ್ಕೊಂಡು ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಆನೆಕಲ್ ರೇಗ್ದಾರಲ್ಲಿ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಗಂಡು ತೋರಿಸ್ದೆ. ಸಿಂಗಲ್ ಟೇಲು, ಚಡಿ ಬಾಲ, ಶುಕ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಸಕ್ಕತ್ತಾಗಿದೆ. ವೈಬ್ರೇಷನ್ ನೋಡ್ಬೋದು, ಮೀಡಿಯಮ್ ವೈಬ್ರೇಷನ್ನು. 2 ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋಕ್ಕೂ ಸೂಪರ್ ಅಕ್ಕಿ, ಹಾರಿಸ್ಕೊಳ್ಳೋಕ್ಕೂ ತುಂಬ ಒಳ್ಳೆ ಅಕ್ಕಿ. ಇದಕ್ಕೆ ಪ್ಲಾಸ್ಟಿಕ್ ರಿಂಗ್ ಇರುತ್ತೆ. ರಿಂಗ್ ನಂಬರ್ 71. ಫ್ರೆಂಡ್ಸ್, ಸಬ್ಜಾ ಅಲ್ಲಿ ಹೆಣ್ಣು ಆಡಿರೋ ಟೈಮ್ ಬಂದ್ಬಿಟ್ಟು 6-6:30 ಗಂಟೆ ಆಡಿರೋ ಅಕ್ಕಿ. ಬಾಜಿ ಸಖತ್ತು ಜಾಸ್ತಿ ಮಾಡ್ಕೊಂಬಿಡ್ತು. ಬಾಜಿ ಜಾಸ್ತಿ ಮಾಡ್ಕೊಂಡು ರೋಲ್ ಆಗೋಯ್ತು ಅಕ್ಕಿ. ಈ ಅಕ್ಕಿನ ಇನ್ನು ಹಾರಿಸೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಬಾಜಿ ಕಂಟ್ರೋಲ್ ಮಾಡ್ಕೊಂಬಿಡ್ಬೇಕು ಅಂದ್ಬಿಟ್ಟು ರೆಕ್ಕೆ ಎಲ್ಲ ಹೊಡೆದಾಕ್ಬಿಟ್ಟಿದ್ದೀವಿ. ಮತ್ತು ಹೆಣ್ಣಾದಾಗಿಂದ ಮಸ್ತಿನೂ ಮಾಡೋ ಸ್ಟಾರ್ಟ್ ಮಾಡಿಬಿಟ್ಟಿದೆ. 1-1.5 ದಸ್ತದ ಹೆಣ್ಣಿದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಲೈನ್ ಮಾಡ್ಕೊಳ್ಳೋರಿಗೆ, ಒಂದು ಜಾತಿ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಹೆಣ್ಣು. ಯಾಕಂದರೆ ಬ್ರೀಡರೇಷನ್ ತುಂಬ ಚೆನ್ನಾಗಿದೆ. ಇನ್ನು 1.5 ದಸ್ತದ ಹೆಣ್ಣು. ಬ್ರೀಡರೇಷನ್ ಸೂಪರ್ ಆಗಿದೆ. ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ ಕಣ್ಣು. ಅದು ನಾನು ನಿಮಗೆ ಡೀಟೇಲ್ ತೋರಿಸ್ತೀನಿ. ಅಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲ್, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪಲ್ಲ ಬಂದ್ಬಿಟ್ಟು 25-30 ನಿಮಿಷ ಪಲ್ಲ ಹೋಗೋದು. ಬಾಜಿ ಬಂದ್ಬಿಟ್ಟು ಫಸ್ಟು 3-4 ಮಾಡೋದು. ಆಮೇಲೆ 8-10 ಮೇಲೆ ಹೊಡೆದ್ಬಿಟ್ಟು ಅಕ್ಕಿ ಬಾಜಿ ಮಾಡೋ ಕಡೆನೇ ಬೀಳೋದು. ಹಿಂಗಾಗೋಯ್ತು. ಯಾರೇ ಇಸ್ಕೊಂಡ್ರೂ ಬಾಜಿ ಕಮ್ಮಿ ಇರೋ ಗಂಡು ಹಾಕ್ಕೊಳ್ಳಿ. ಪಟ್ಟಗಳು, ಒಳ್ಳೆ ಪಟ್ಟಗಳು ಮಾಡಿಸ್ಕೊಬೋದು. ಅಕ್ಕಿ ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಸೂಪರ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಸಬ್ಜಾ ಅಲ್ಲಿ ಹೆಣ್ಣು. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು. ಫುಲ್ಲು ಚಡಿಯಾಗಿರುತ್ತೆ. ಕಣ್ಣು ಬಂದ್ಬಿಟ್ಟು ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ. ಫ್ರೆಂಡ್ಸ್, ಈಗೇನು ಜಸ್ಟ್ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೇಲು ನೋಡ್ಬೋದು. ಚಡಿ ಬಲ, ಶುಕ್ತಿರಿ ಉದಾತಿರಿ ತಿರಿ ಎಲ್ಲ ಹೊಡೆದಿದ್ದೀವಿ. ವೈಬ್ರೇಷನ್ ನೋಡ್ಬೋದು, ಮೀಡಿಯಮ್ ವೈಬ್ರೇಷನ್ನು. 2 ಸೈಡು ಕಂಪ್ಲೀಟ್ ತಿರಿ ಹೊಡೆದ್ಬಿಟ್ಟಿದ್ದೀವಿ. ಬಾಜಿ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಕೊತ ಅಕ್ಕಿ ಇದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇನ್ನು 1.5 ದಸ್ತದ ಹೆಣ್ಣು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು,
ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ, ಸಕ್ಕಾದಾಗ ಹಡ್ಕೊಂಡಿರುತ್ತೆ. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಕಣ್ಣಲ್ಲಿ ನೋಡ್ಬೋದು ಫುಲ್ಲು ಬ್ಲೂ ಶೇಡ್ ಥರ ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ತುಂಬ ಚೆನ್ನಾಗಿದೆ ಹೆಣ್ಣಲ್ಲಿ. ರಿಂಗ್ ನಂಬರ್ 3411. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ದಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.